ಸಾಮೂಹಿಕ ಐಕ್ಯ ನಾಯಕತ್ವ ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲಿ. ಬಿಎಸ್ಸಿಯಲ್ಲಿಂದ ಮೋಸ ಹೋದ ರೈತರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು. ಬಿಎಸ್ಸಿ ಸ್ವಾಭಿಮಾನಿ ರೈತರ ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲಿ. ಬಿಎಸ್ಎಲ್ ಕಂಪನಿ ನೊಂದ ರೈತರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು. ಬಿಎಸ್ಎಲ್ ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು. 26ರಂದು ಪ್ರಾರಂಭ ಮಾಡಿದ ಏನು ಇವತ್ತು ನಮಗೆ ಕೃಷಿ ಭೂಮಿಯೇ ಬೇಕು, ಕೈಗಾರಿಕೆ ಬೇಕು. ನಮ್ಮ ಶಿಗಡ ತಾಲೂಕು ಅತಿಜೀವದ ತಾಲೂಕು ಆಗಿದ್ದು ಸರ್ಕಾರದ ಭೂಮಿಯಲ್ಲಿ ಏನು ಇವತ್ತು ಈ ಹಿಂದಿಗೆ 135 ದಿನಗಳಾಯಿತು ಈ ಹೋರಾಟವನ್ನು ನಂಬಿಕೊಂಡಿರೋ ಕಾರಣ ಮಾನ್ಯ ನಮ್ಮ ಎಸ್ ಸಾಹೇಬರಾಗಿರ್ಬೋದು, ಡಿ ಸಿ ಅವರಾಗಿರ್ಬೋದು, ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಇಲಾಖೆಗೆ ಏನು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಅವರು ಕೂಡ KADB ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ತಿಗೊಳಿಸಿ ಇವತ್ತು ಮೊನ್ನೆ ಗುರುವಾರ ಸಾಂಕೇತಿಕವಾಗಿ ರೈತರಿಗೆ ಭೂ ಪರಿಹಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನಿವತ್ತು ನಮ್ಮ ರೈತರ ಮನವಿಯನ್ನು ಪೂರೈಸಿ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇವತ್ತು ಈ ತಾತ್ಕಾಲಿಕವಾಗಿ ಈ ಒಂದು ಒಂದಷ್ಟು ಜನರನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಹಾಗಾಗಿ ಸಂದರ್ಭದಲ್ಲಿ ಮಾನ್ಯ AC ಸಾಹೇಬರ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇವತ್ತು ಎಲ್ಲ ಕಾನೂನು ಪ್ರಕ್ರಿಯೆ ಮುಗಿದು ರೈತರಿಗೆ ಭೂ ಪರಿಹಾರ ವಿತರಣೆ ಮಾಡಿದ್ದೀವಿ. ಆದರೂ ಕೂಡ ಏನು ಒಂದು ಸರ್ಕಾರ ನಿಗದಿಪಡಿಸಿರುವ ಭೂ ದರ ಸಾಲದು. ಹಾಗಾಗಿ ಏನಿವತ್ತು ನಾವು ಈಗಾಗಲೇ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ನಮಗೆ ಪ್ರತಿ ಎಕರೆಗೆ 3 ಕೋಟಿ ಕೊಡಲೇಬೇಕು ಅಂತೇಳಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದು ಸರ್ಕಾರದ ಹಂತದಲ್ಲಿ ಕೂಡ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಎರಡನೇದು ಏನು ಸರ್ಕಾರದ ಆದೇಶದ ನಮೂನೆ 50, 53, 57 ಅಡಿಯಲ್ಲಿ ಏನಿವತ್ತು ಅರ್ಜಿಗಳನ್ನು ಹಾಕಿ ಸುಮಾರು 10 ವರ್ಷ, 15 ವರ್ಷ, 20 ವರ್ಷಗಳಿಂದ ಸ್ವಾಧೀನದಲ್ಲಿದ್ದಾರೆ ಅವರನ್ನು ಕೂಡ ಪರಿಗಣಿಸಿ ಅವ್ರಿಗೂ ಕೂಡ ಸರ್ಕಾರದ ಭೂ ಪರಿಹಾರ ನೀಡಬೇಕು ಅಂತೇಳಿ ಮನವಿಯನ್ನು ಕೊಡ್ತಾ ಇಂದಿಗೆ ತಾತ್ಕಾಲಿಕವಾಗಿ ಧರಣಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಏನಾದರೂ ಏನು ಇವತ್ತು ಭೂ ರಿಯಚೇಟಗಳ ಆಗ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳ ಮಾತಿಗೆ ಮಣಿನ ಕೊಟ್ಟು ಏನಾದರೂ ಬದಲಾವಣೆ ಆಗಿದ್ದಲ್ಲಿ ಆ ಕ್ಷಣವೇ ನಾವು ಮತ್ತೆ ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಒಂದು ಮನವಿಯನ್ನು ನಮ್ಮ ಸಾಹೇಬರ ಮುಖಾಂತರ ಕೊಡ್ತಾ ಇದ್ದೀವಿ. ಇದು ನಮ್ಮ ಗೆಲುವಲ್ಲ, 13 ಹಳ್ಳಿಗಳ ರೈತರ ಒಗ್ಗಟ್ಟಿನ ಗೆಲುವು ಅಂತ ಹೇಳ್ಬೋದು. ನಾವು ಯಾಕೆ ಇವತ್ತು ಕೆಲವು ಏನು ದ್ವಂದ್ವಗಳಲ್ಲಿ ಕೆಲವು ಮಾಹಿತಿ ಸೋರಿಕೆ ಆಗ್ತದೆ ಕೆಲವರ ಬಗ್ಗೆ ಯಾಕಂತ ಹೇಳ್ತಂದ್ರೆ ಇವತ್ತು ನಾವು ಏನು ಸರ್ಕಾರ ಪ್ರಾಥಮಿಕ ಸೂಚನೆ ಕೊಟ್ಟ ಸಂದರ್ಭದಲ್ಲಿ ನಾವು ಕೂಡ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟ ನಂಬ್ಕೊಂಡಿದ್ವಿ. ಆವತ್ತು ಕೂಡ ಏನ್ ಹೇಳಿದೀವಿ, ಸರ್ಕಾರದ ಜಮೀನಿನಲ್ಲಿ ಕೈಗಾರಿಕೆ ಮಾಡಿ ಬಲವಂತ ಭೂಸ್ವಾಧೀನ ಬೇಡ, ಮತ್ತೆ ಸರ್ಕಾರದ ಭೂಮಿ ಮತ್ತೆ ಬಂಜರು ಭೂಮಿಯಲ್ಲಿ ಮಾಡಿ ಅಂತೇಳಿ ನಾವು ಅವತ್ತು ಕೂಡ ಒಂದು ಹೋರಾಟದ ಮೂಲಕ ಮನವಿಯನ್ನು ಕೊಟ್ಟಿದ್ವಿ. ತದನಂತರ ಬದಲಾವಣೆಗಳಲ್ಲಿ ಏನಾಯ್ತು, ಒಂದು ಕಡೆ ಬಲವಂತ ಏನು ಭೂಸ್ವಾಧೀನ ಹೋರಾಟ ದಶದಲ್ಲಿ ಅಕ್ಷಯ ಪಾತ್ರರಾಗಿ ಮಾರ್ಪಾಡ್ತು. ಅದರ ರೂಪುರೇಷೆಗಳೇ ಬದಲಾವಣೆ ಆಗಿತ್ತು. ಯಾವತ್ತು ಒಂದು ಸಂಘಟನೆ ಒಬ್ಬ ವ್ಯಕ್ತಿ ಒಂದು ಭಾವಚಿತ್ರ ಹಾಕೊಂಡು ನಾನು ನನ್ನಿಂದ ಅಂತಕ್ಕಂತಹ ಅಹಂನಲ್ಲಿ ಹೋದ್ನೋ ಆವತ್ತು ನಾವು ಎಲ್ಲೋ ಒಂದ್ ಕಡೆ ಇದೇನೋ ಒಂದು ಬೇರೆ ಕಡೆ ಹೋಗ್ತಾ ಇದೆ, ನಿಜವಾದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು 13 ಹಳ್ಳಿಗಳು ಪ್ರವಾಸ ಮಾಡಿದಾಗ ಅಲ್ಲಿ ನಾವು ನಿಜವಾಗ್ಲೂ ಕಂಡಿದ್ದು ಏನು ಫಲವತ್ತಾದ ಕೃಷಿ ಭೂಮಿ ಕೆಲವಿತ್ತು, ಮತ್ತೆ ಬಂಜರು ಭೂಮಿ ಇತ್ತು, ಮತ್ತೆ PSL ಕಂಪನಿಯ ಸುಮಾರು ಜಮೀನುಗಳು ಇವತ್ತು ರೈತರಿಗೆ ಮೋಸ ಆಗಿರ್ತಕ್ಕಂಥ ಅಂಶ ನಮಗೆ ಬಂತು. ಹಾಗಾಗಿ 13 ಹಳ್ಳಿಗಳ ರೈತರನ್ನ ಸೇರಿ ಒಂದು ಸಮಿತಿ ರಚನೆ ಮಾಡಿ ಅವರು ನಮ್ಮ ಹತ್ರ ಬಂದ್ರು, ನಮ್ಗೆ ನ್ಯಾಯ ಕೊಡಿಸಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯದ ಹಕ್ಕಿದೆ. ಆ ಸ್ವಾತಂತ್ರ್ಯವನ್ನ ನಮ್ಗೆ ಮೊಟಕುಗೊಳಿಸ್ತಾ ಇದಾರೆ ಕೆಲವರು ಅಂದ್ರು. ಯಾವ ರೀತಿ ಅಂದ್ರೆ ನಾವ್ ಹೇಳ್ದ ಕೇಳ್ಬೇಕು, ಹೂ ಅಂದ್ರೆ ಹೂ ಅನ್ಬೇಕು ಅಂತ ಹೇಳಿ ಯಾರಾದ್ರೂ ಜಮೀನು ಕೊಡ್ತೀವಿ ಅಂದ್ರೆ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಅವರ ವಿರುದ್ಧವಾಗಿ ಏನು ಒಂದು ಸಮಿತಿ ರಚನೆ ಮಾಡಿ ನಾವು ಅವತ್ತು ಕೂಡ ಸಮಿತಿಗೆ ನಾವ್ ಹೇಳಿದ್ವಿ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಬಲ ಕೊಡೋದಕ್ಕೆ ನೀವ್ 2 ಷರತ್ತುಗಳನ್ನು ಒಪ್ಪಬೇಕು. ಒಂದು, ಫಲವತ್ತಾದ ಕೃಷಿ ನೀರಾವರಿ ಭೂಮಿಯನ್ನ ಕೈ ಬಿಡಬೇಕು. 2, ಏನ್ ಇವತ್ತು PSL ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಕೊಡಬೇಕು ಅಂತೇಳಿ 2 ಷರತ್ತುಗಳನ್ನ ಹಾಕಿ ನಾವು ಇವತ್ತು ಬೆಂಬಲ ಕೊಟ್ಟಿದ್ದೀವಿ. ಅದೇ ಮಾತಿನಂತೆ ಇವತ್ತು ಆವತ್ತಿಂದ ಇವತ್ತಿನವರೆಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿ ಏನು ಇವತ್ತು ತಾಲೂಕು ಸಮಿತಿ ಪೂರ್ತಿ ಪ್ರಮಾಣದಲ್ಲಿ ಅವರಿಗೆ ಬೆಂಬಲವನ್ನ ಕೊಟ್ಟು ಇವತ್ತು ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಒಂದು ಕಡೆ ನೀರಾವರಿ ಪ್ರದೇಶವನ್ನ ಕೈ ಬಿಟ್ಟಿದೆ, ಇನ್ನೊಂದು ಕಡೆ ಇವತ್ತು ರೈತರಿಗೆ ಭೂ ಪರಿಹಾರ ಚೆಕ್ ಅನ್ನು ಕೊಟ್ಟಿದ್ದಾರೆ. ನಾವು ಯಾಕೆ ಇವತ್ತೇ ಕೊಡಿ ಅಂತ ಕೇಳ್ತಾ ಇದೀವಿ ಅಂದ್ರೆ ಇವತ್ತು ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ ನೋಡಿ ಯಾವುದಾದ್ರೂ ಒಂದು ಭೂಸ್ವಾಧೀನ ಒಂದು ಸರಿ ಚಾಲನೆ ಆದ್ರೆ ಅದು ನಿಂತಿರೋದಕ್ಕೆ ಉದಾಹರಣೆ ಇಲ್ಲ. ಇಲ್ಲಿಯೂ ಕೂಡ
ಇವತ್ತು ಏನು ಇವತ್ತಲ್ಲ 2 ವರ್ಷಕ್ಕೆ ನಮ್ಮ ಹೋರಾಟ ಮಾಡಿ ಮುಂದೂಡಬಹುದು. ಆದ್ರೆ ರೈತರಿಗೆ ಅದೇ ದರ ಕೊಡ್ತಾರೆ, ಅದು ನಷ್ಟ ಆಗೋದು ನಮ್ಮ ರೈತರಿಗೆ. ಇವತ್ತು ನಮ್ಮ ಶಿಡ್ಲಘಟ್ಟ ಭಾಗದ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 2,000 ಜನ ಹೊರ ಜಿಲ್ಲೆಗಳಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ತಾಯಂದು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಮುಂದಿನ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಕಡೆ ಫಲವತ್ತಾದ ಕೃಷಿಯ ನೀರಾವರಿಯ ಜಮೀನನ್ನ ಬಿಡಬೇಕು, ಮತ್ತೆ ನಮ್ಮ ಭಾಗದ ತಾಯಂದರಿಗೆ ಕೆಲಸಗಳನ್ನ ಕೊಡಬೇಕು ಅಂತ ಒಂದೇ ಒಂದು ದೃಷ್ಟಿಯಿಂದ ನಾವು ಈ ಜಮಕೋಟೆ KDB 13 ರೈತ ಬೆಂಬಲವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಈ ಬೆಂಬಲಕ್ಕೆ ನಿಂತ ಎಲ್ಲ ನನ್ನ ಹೋಬಳಿಯ ರೈತ ಬಾಂಧವರು ಮತ್ತೆ ಅದೇ ರೀತಿ ಇವತ್ತು ಬೇರೆ ಬೇರೆ ಸಂಘಟನೆಗಳ ಬೇರೆ ಬೇರೆ ರೈತ ಪರ, ಕನ್ನಡ ಪರ, ದಲಿತ ಪರ ಸಂಘ ಎಲ್ಲರೂ ಕೂಡ ಬಂದು ಇಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತು ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನ ಕೈ ಬಿಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಮತ್ತೆ ಬದಲಾವಣೆಗಳಾದ್ರೆ ನಾವು ಆ ದಿನದ ಉಗ್ರ ಹೋರಾಟವನ್ನ ರೂಪಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ದಿನ ಸಾಂಕೇತಿಕ ಪ್ರತಿಭಟನೆ ಕೈ ಬಿಡ್ತಾ ಇದ್ದೇವೆ ಸರ್. ಜನಕ್ಕೆ ನೋಡಿ, ಇವತ್ತು 137 ದಿನಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಇಲ್ಲಿಗೆ ಬರ್ಲಿಲ್ಲ, ಯಾವುದೇ ಒಬ್ಬ ಸಮಾಜ ಸೇವಕ ಇಲ್ಲಿ ಬರ್ಲಿಲ್ಲ. ಇವತ್ತು ನಾವು ಸ್ವಾಭಿಮಾನವಾಗಿ ಯಾರ ಹತ್ರ ಕೈ ಚಾಚಿದೆ. ಇವತ್ತು ರೈತರು ಹೋರಾಟ ಮಾಡೋದು ತುಂಬಾ ಕಷ್ಟ ಇದೆ. ಅಂತ ಸಂದರ್ಭದಲ್ಲಿ ನನ್ನ ಅಣ್ಣಂದ್ರು ಕೂಡ ಯಾರ ಹತ್ರ ಕೈ ಚಾಚಿದೆ, ಊಟ ಮಾಡಿದ್ದೀವಿ, ಉಪವಾಸ ಮಲಗಿದ್ದೀವಿ, ಎಷ್ಟೋ ದಿನ ಉಪವಾಸ ಮಲಗಿದ್ದೀವಿ. ಹಾಗಾಗಿ ಇವತ್ತು ಕೊನೆಯಲ್ಲಿ ಯಾಕೆ ಅವ್ರಿಗೆ ಜೈಕಾರ ಹಾಕಿಲ್ಲ, ಯಾಕೆ ಹಾಕಿದ್ವಿ ಅಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಿರುವಂತಹ ಜಮೀನು ಬಿಟ್ಟಿದ್ದಾರೆ. ಅದಾದ್ರೆ ಜಮಕೋಟೆ ಹೋಬಳಿ, ಅದರಲ್ಲಿ 550 ಎಕರೆ ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳಿದ್ದೀವಿ, ಇಷ್ಟ ಇನ್ನೇನಿಲ್ಲ ಸರ್. ನಿಮ್ಮ ಹೋರಾಟದ ಕೆಲಸ ಮಾಡಿದ್ರು ಇಲ್ಲಿ ಯಾವತ್ತಾದ್ರೂ ಒಂದು ದಿನ ಬ್ಯಾಕ್ ಫೋನ್ ಆಗಿದ್ರೆ ತಮ್ಮ ಗಮನಕ್ಕೆ ಬಂದಿದ್ಯಾ? ಯಾರಾದ್ರೂ ಅವ್ರ ಹಿಂಬಾಲಕರಾಗ್ಬೋದು, ಅವರ ಪಕ್ಷದವರಾಗಿರ್ಬೋದು, ಯಾರಾದ್ರೂ ಬಂದಿದಾರ? ಇವತ್ತು ಏನು 13 ಹಳ್ಳಿಗಳ ರೈತರು ಇದಾರೆ, 13 ಹಳ್ಳಿಗಳ ರೈತರನ್ನು ಬಿಟ್ಟು ಯಾರಾದ್ರೂ ಬಂದಿದಾರ? ಇಲ್ಲ. ನಾವು ಸ್ವಾಭಿಮಾನಿಯಾಗಿ ಒಂಟಿಯಾಗಿ 13 ಹಳ್ಳಿಗಳ ಒಗ್ಗಟ್ಟಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸತೀಶ್ ಅವರು ನಿಮ್ಮ ಅಧ್ಯಕ್ಷ ಹೇಳ್ತಾರೆ ಯಾವ ರೀತಿ ಸಹಾಯ ಅಂದ್ರೆ ಫಲವತ್ತಾದ ಕೃಷಿಗೆ ಯೋಗ್ಯವಾದ ನೀರಾವರಿ ಪ್ರದೇಶವನ್ನ ಕೈ ಬಿಡ್ಬೇಕಂತ ಹೇಳಿ ನೀವು ಹೋರಾಟಕ್ಕೆ ಸಹಾಯ ಮಾಡಿದ್ರು ಅಂತ ಅಲ್ಲಲ್ಲ ಅವ್ರು ಹೇಳಿರ್ತಕ್ಕಂಥ ಹೋರಾಟಕ್ಕೆ ಸಹಾಯ ಅಲ್ಲ, ರೈತರ ಮನವಿಗೆ ಸಹಾಯ ಮಾಡುದು ಅಂತ ಹೇಳಿರ್ತಕ್ಕಂತಹ ಅಂಶ ಅದು. ದಯಮಾಡಿ ತಾವು ಅನ್ಯತೆ ಭಾವಿಸಬೇಡ. ಅವ್ರು ಹೇಳಿರ್ತಕ್ಕಂಥದ್ದು ಹಣ ಸಹಾಯ ಅಲ್ಲ ಹೇಳಿದ್ ನಾವು. ಹಣ ಸಹಾಯ ಅಲ್ಲ. ಸಹಾಯ ಅಂದ್ರೆ ರೈತರ ಫಲವತ್ತಾದ ಕೃಷಿಯ 550 ಎಕರೆ ನೀರಾವರಿ ಪ್ರದೇಶವನ್ನ ಕೈ ಬಿಟ್ಟು ಮಾನ್ಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಏನು ಕೈ ಸಹಾಯ ಮಾಡಿದ್ದಾರೆ. ಅವರು ಹೋರಾಟಕ್ಕೆ ಇಲ್ಲ ಸಚಿವರು ಮತ್ತು ಶಾಸಕರು ಬೆಂಬಲ ಕೊಟ್ಟಿದ್ದಾರೆ ಅಂತ ನಿಮ್ಮ ಅಲ್ಲಲ್ಲ, ಇವತ್ತು ಕೂಡ ಎಲ್ಲಾ ಮಾಧ್ಯಮಗಳಲ್ಲಿ ಇದ್ದೀರಿ. ಇವತ್ತು ಕೂಡ ನಾವು ಬಹಿರಂಗವಾಗಿ ಸವಾಲ್ ಹಾಕ್ತಿವಿ. ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಯಾವುದೇ ಸಮಾಜ ಸೇವಕ ಆಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳ ಬಳಿ 10 ರೂಪಾಯಿ ತಗೊಂಡಿದ್ರೆ ನಾವ್ ಇವತ್ತು ಬಹಿರಂಗವಾಗಿ ಶಾಲು ತೆಗೆದು ಹೊರಕ್ ಹೋಗ್ತೀವಿ. ನಾವು 10 ರೂಪಾಯಿ, 10,000 ಅಲ್ಲ, 10 ರೂಪಾಯಿ ಇವತ್ತು ಸವಾಲ್ ಆಗ್ತಾ ಇದೆ ಬಹಿರಂಗವಾಗಿ. ಯಾಕಂದ್ರೆ ನಾವು 137 ದಿನಗಳ ಹೋರಾಟದಲ್ಲಿ ತುಂಬಾ ಕಷ್ಟವನ್ನ ಪಟ್ಟಿದ್ದೇವೆ. ಹಸಿವಿನಿಂದ 2 ದಿನ ಉಪವಾಸ ಮಾಡಿದ್ದೇವೆ. ನಮ್ಮ ಗುರಿ ಕೈಗಾರಿಕೆ ಆಗಬೇಕು, ಫಲವತ್ತಾದ ನೀರಾವರಿ ಭೂಮಿನ ಉಳಿಸಬೇಕು. ಮತ್ತೆ ನಮ್ಮ ಭೂಮಿ ಏನಿದೆ, ಸರ್ಕಾರಿ ಭೂಮಿಯಲ್ಲಿ 1 ಎಕರೆ ಇದ್ರೆ 10 ಎಕರೆ, 50 ಎಕರೆ, 100 ಎಕರೆ ಇರ್ತಲ್ಲ, ಅಂತಹ ಬಲಾಢ್ಯ ಭೂಮಾಫಿಯಾ ಕಳ್ಳರನ್ನ ಹೊರಹಾಕ್ಬೇಕು ಅಂತೇಳಿ ನಮ್ಮ ಹೋರಾಟ ವಿತರಣೆ ಮಾಡಿದ್ದಾರೆ. ಅದು ಇನ್ನ ನಿಲ್ಲದ ಪ್ರಕ್ರಿಯೆ, ಅದ್ರ ಪ್ರಕಾರವಾಗಿ ಇನ್ನ ಹೋಗ್ತಾ ಇರುತ್ತೆ ಸರ್. ಅಂದ್ರೆ ಎಷ್ಟು ಮೌಲ್ಯವನ್ನ ನಿಗದಿಪಡಿಸಿದ್ದಾರೆ ಇವತ್ತು ಅರಕೆರೆ, ಕೊಲ್ಮೋಸೂರು, ಸಂಜೀವಪುರ 1,25,00,000, ಬಸವಪಟ್ಟಣ, ನಡುಪನಾಯಕನಹಳ್ಳಿ 1,50,00,000, ಎಣ್ಣಂಗೂರು, ತಾದೂರು 1,45,00,000, ಜಮಕೋಟೆ ಕ್ರಾಸ್, ದೇವಗನಹಳ್ಳಿ, ಗೊಳ್ಳಳ್ಳಿ 100 ಮೀಟರ್ ಒಳಗಡೆ ಇರುವಂತಹ ಪ್ರದೇಶಗಳಿಗೆ 1,70,00,000 ಫಿಕ್ಸ್ ಮಾಡಿದ್ದಾರೆ ಸರ್. ನಿಮ್ಮ ರೈತರ ಒಂದು ಮನವಿ ಏನಿತ್ತು ಸರ್? ಎಷ್ಟು ಮೌಲ್ಯ? ಇವತ್ತು ನಮ್ಮ ಮನವಿ 3 ಕೋಟಿ ಕೊಡಬೇಕು ಅಂತ ಹೇಳಿ ಮನವಿ ಇತ್ತು. ಇಂದು ಕೂಡ ತಾವು ನೋಡಿದ ಮಾಧ್ಯಮ ಮಿತ್ರರು ಮಾನ್ಯ AC ಅವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮದು ಪ್ರತಿ ಎಕರೆಗೆ 3 ಕೋಟಿ ಕೊಡಲೇಬೇಕು ಅಂತ ಹೇಳಿ ಬಲವಾದ ಹಕ್ಕೊತ್ತಾಯ ಇಂದು ಇದೆ, ನಾಳೆ ಇರುತ್ತೆ ಸರ್. ಸರ್ ನಮ್ದು ನಿಮ್ಮ ಹೆಸರು? ನನ್ನ ಹೆಸರು ವಾಸುದೇವ್ ಮತ್ತು ನಡಿಪನಹಳ್ಳಿ. ನಮ್ಮ ಗ್ರಾಮಕ್ಕೆ 1,50,00,000 ಫಿಕ್ಸ್ ಮಾಡಿದ್ದಾರೆ. ಅದು ಪೂರ್ತಿ ಅಮೌಂಟ್ ಒಂದೇ ಚೆಕ್ಕಲ್ಲಿ ಕೊಟ್ಟಿದ್ದಾರೆ ನಮಗೆ. ಅದು ಕೆಲವರು ಹೇಳ್ತಾರೆ ಅರ್ಧ ಕೊಡ್ತಾರೆ, ಕಾಲ್ ಭಾಗ ಕೊಡ್ತಾರೆ, ವರ್ಷ ಅಥವಾ 2, ಅದೆಲ್ಲ ಸುಳ್ಳು. ನಾವು ದಾಖಲೆ ಕೊಟ್ರೆ ನಮ್ಮ ಹಣ ಏನಿದೆ ನಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ಯಾವಾಗ ನೀವು ದಾಖಲೆ ಕೊಟ್ಟಿದ್ರಿ? ಯಾವಾಗ ಸರ್ಕಾರದಿಂದ ಈ ಚೆಕ್? ನಾವು ದಾಖಲೆ ಕೊಟ್ಟು 1 ವಾರಕ್ಕೆಲ್ಲ ನಮ್ಗೆ ಅಮೌಂಟ್ ಬಂತು. ನಿಮ್ದು ಎಷ್ಟು ಎಕರೆ ಇತ್ತು? ನಮ್ದು ಒಟ್ಟು 7.5 ಎಕರೆ ಹೋಗ್ತದೆ. ಅದರಲ್ಲಿ ಅರ್ಧ ಅಮೌಂಟ್ ತಗೊಂಡಿದೀವಿ, ಇನ್ನು ಅರ್ಧ ಅಭಿವೃದ್ಧಿ ಜಮೀನು ತಗೊಂತೀವಿ. ಓಕೆ, ಈಗ ನಿಮ್ಗೆ ಚೆಕ್ ಪಡೆದಿರೋದಕ್ಕೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಿದೆ? ನೆಕ್ಸ್ಟ್ ಮುಂದೆ ಯಾವ ರೀತಿ ನಿಮ್ಮ ಜೀವನ ರೂಪಿಸ್ಕೊಂತೀರಾ, ಏನು ಅಂತ? ನಾವು ಅದ್ರಲ್ಲಿ ಅಭಿವೃದ್ಧಿ ಮಾಡ್ಕೊಬೇಕು ಸರ್. ಎಲ್ಲರೂ ಬೇರೆ ಕಡೆ ಜಮೀನು ತಗೊಬೇಕು, ಅದನ್ನ ನಾವು ಇದು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಬೇಕು. ಓಕೆ, ಈ ಹೋರಾಟದ ಏನು ಮುಂಚೂಣಿ ವಹಿಸಿದ್ರಲ್ವಾ, ಹೇಗ ಅನಿಸ್ತು? ಈ ಹೋರಾಟ ಮಾಡಿ ದುಡ್ಡು ತಗೊಂಡಿದ್ದೀರಲ್ಲ, ಹೇಗ ಅನಿಸ್ತಿದೆ? ಮತ್ತೆ ಇನ್ನೇನೋ ಸರ್ಕಾರಕ್ಕೆ ಬೇಡಿಕೆ ಇದೆಯಾ? ಹೋರಾಟ ಮಾಡಿ ನಮ್ಮ ಅಭಿಪ್ರಾಯ ಏನಂದ್ರೆ
ಇಲ್ಲಿ ನಮ್ದು ಹಿಂದುಳಿದ ತಾಲೂಕು ಶಿಡ್ಲಘಟ್ಟ, ಎಲ್ಲಿ ಒಂದು ಕೈಗಾರಿಕೆ ಇಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಬೆಳಗ್ಗೆ 3 ಗಂಟೆಗೆ ದೊಡ್ಡಬಳ್ಳಾಪುರ ಮತ್ತೆ ನರಸಾಪುರ ಎಲ್ಲ ಹೋಗ್ತಾರೆ. ನೀವು ಬೇಕಾದ್ರೆ ನೋಡ್ಬೋದು. ದಿನೊಂದಕ್ಕೆ ಒಂದು 25-30 ಬಸ್ ಹೋಗ್ತವೆ. ಮತ್ತೆ ನೈಟ್ ಕರ್ಕೊಂಬರಕ್ಕೆ 12 ಗಂಟೆ 1 ಗಂಟೆಗೆ ನಾವು ಕರ್ಕೊಂಬರ್ಬೇಕು ಹೆಣ್ಮಕ್ಳನ್ನ. ಇಲ್ಲೇ ಆದ್ರೆ ಅನುಕೂಲ ಆಗ್ತೈತೆ. ಹಂಗಾಗಿ ನಾವು ಹೋರಾಟ ಮಾಡಿ ಕೈಗಾರಿಕೆ ಬರಬೇಕು. ನಾವೇನು ಎಲ್ಲ ರೈತರು ಕಿತ್ಕೊಂಡ್ರೆ ನಾವು ಹೇಳಿಲ್ಲ ಎಲ್ಲೂನು. ಸರ್ಕಾರಿ ಜಾಗ ಐತೆ, ಮತ್ತೆ PSLದು ಸುಮಾರು 500 ಚಿಲ್ಲರೆ ಎಕರೆ ಐತೆ. ಅದ್ರಲ್ಲಿ ಮಾಡ್ರಿ, ರೈತರು ಕೊಡೋರು ತಗೊಳ್ರಿ. ಸೊ ಅಲ್ಲಿ ಒಬ್ರದ್ದು ಇಬ್ರದ್ದು ಓತೈತೆ, ತೊಂದರೆ ಆತೈತಿಲ್ಲ ಅಂತ ಹೇಳಿಲ್ಲ. ಹಂಗಾಗಿ ಅಭಿವೃದ್ಧಿ ಆತೈತೆ, ನಮ್ಗೆ ಸಂತೋಷ ಇದೆ. ಮತ್ತೆ ನಮ್ಮ ಬೇಡಿಕೆ ಏನಂದ್ರೆ ಇವ್ರು ಕೊಟ್ಟಿರೋ ಪರಿಹಾರ 2 ವರ್ಷಕ್ಕೆ ಹಿಂದಿನ ಪರಿಹಾರ. ಈಗ ದಿನದಿಂದ ದಿನಕ್ಕೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತೈತೆ. ಇನ್ನೂ ಹೆಚ್ಚಿನ ಪರಿಹಾರ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ.